ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿ 3-4 ದಿನವೇ ಆಗೋಗಿತ್ತು. ಏನೇ ಮಾಡಿದ್ರು, ಅದೆಷ್ಟೇ ಸರ್ಕಸ್ ಮಾಡಿದ್ರು ಸಂಧಾನ ಅನ್ನೋದು ಮಾತ್ರ ಆಗಿರಲಿಲ್ಲ. ಕಥೆ ವಿಷಯಕ್ಕೆ ಸಿಟ್ಟಾಗಿರೋ ಕೃಷ್ಣ ಬೈರೇಗೌಡರು ಕಳೆದ 3-4 ದಿನದಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ರು. ಬರೀ ತಾವೊಬ್ಬರೇ ಅಲ್ಲದೆ ತಮ್ಮ ಆಪ್ತ ಶಾಸಕರು ದೆಹಲಿಗೆ ಕರ್ಕೊಂಡು ಹೋಗಿದ್ರು. 2-3 ಸುತ್ತಿನ ಸಭೆ ನಡೆಸಿದ್ರು. ಕೃಷ್ಣ ಬೈರೇಗೌಡರು ಮಾತ್ರ ಸೈಲೆಂಟ್ ಆಗಿರಲಿಲ್ಲ. ಪಟ್ಟು ಹಿಡಿದಿದ್ದ ಸ್ಥಾನಮಾನ ಸಿಗೋವರೆಗೂ ಇಲ್ಲಿಂದ ಕದಲಲಿಲ್ಲ ಅನ್ನೋ ರೀತಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಗೆ ಹಾರಿದ್ರು. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರೋ ಬೆಳವಣಿಗೆ, ಸಚಿವ ಸ್ಥಾನಕ್ಕೆ ಹೆಚ್ಚಿರೋ ಒತ್ತಡ, ಮುಂದಿನ ಸಚಿವ ಸಂಪುಟ ವಿಸ್ತರಣೆ ವೇಳೆ ಯಾರಿಗೆಲ್ಲ ಮಣೆ ಹಾಕಬೇಕು, ಯಾವ ಆಧಾರದ ಮೇಲೆ ಸಚಿವ ಸ್ಥಾನ ನೀಡಬೇಕು, ಹೀಗೆ 10 ವಿಷಯಗಳನ್ನ ಪಟ್ಟಿ ಮಾಡಿಕೊಂಡು ದೆಹಲಿಗೆ ತೆರಳಿದ್ರು. ಇದೇ ವಿಷಯವನ್ನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮುಂದೆಯೂ ಪ್ರಸ್ತಾಪ ಮಾಡಿದ್ದಾರೆ. ಇದರ ಮಧ್ಯೆ ಕೃಷ್ಣ ಬೈರೇಗೌಡರ ವಿಷಯವೂ ಬಂದು ಹೋಗಿದೆ. ಸದ್ಯದ ಮಟ್ಟಿಗೆ ದಿಲ್ಲಿ ನಾಯಕರಿಗೆ ಕೃಷ್ಣ ಬೈರೇಗೌಡರ ಮುನಿಸು ತಣಿಸೋದೇ ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಸಣ್ಣ ಪುಟ್ಟ ನಾಯಕರಾಗಿದ್ರೆ ಸಚಿವ ಸ್ಥಾನವನ್ನ ವಾಪಸ್ ಪಡೆಯಿರಿ ಅನ್ನೋ ದೊಡ್ಡ ನಿರ್ಧಾರ ಘೋಷಣೆ ಮಾಡ್ತಾ ಇದ್ರೋ ಏನೋ. ಆದ್ರೆ ಕೃಷ್ಣ ಬೈರೇಗೌಡರ ವಿಷಯದಲ್ಲಿ ಹಾಗಾಗಲ್ಲ. ಕೃಷ್ಣ ಬೈರೇಗೌಡರಿಗೆ ಯಾವ ಮಟ್ಟದಲ್ಲಿ ವರ್ಚಸ್ಸಿದೆ ಅನ್ನೋದು ದಿಲ್ಲಿ ನಾಯಕರಿಗೂ ಗೊತ್ತು. ಬರೀ ವರ್ಚಸ್ಸು ಮಾತ್ರ ಅಲ್ಲ, ಕ್ಲೀನ್ ಹ್ಯಾಂಡ್ ರಾಜಕಾರಣಿ, ಜೊತೆಗೆ ಒಂದಿಷ್ಟು ಏನನ್ನಾದ್ರೂ ಒಳಿತು ಮಾಡಬೇಕು, ತಮಗೆ ಕೊಟ್ಟಿರೋ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಬೇಕು ಅಂದ್ಕೊಂಡಿರೋ ರಾಜಕಾರಣಿ. ಹೀಗಾಗಿ ಇವರನ್ನ ಏಕಾಏಕಿ ಕಿತ್ತು ಹಾಕಿದ್ರೆ ಇದು ಪಕ್ಷಕ್ಕಷ್ಟೇ ದೊಡ್ಡ ಹೊಡೆತ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯವೇ. ಹೀಗಾಗಿ ಮೇಲಿಂದ ಮೇಲೆ ಸಂಧಾನ ನಡೆಸಿ ಕೊನೆಗೂ ಸಿಟ್ಟು ತಣಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ.ಶಿ ಒಂದಿಷ್ಟು ಭರವಸೆಗಳೊಂದಿಗೆ ಕೃಷ್ಣ ಬೈರೇಗೌಡರು ಸುಮ್ಮನಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗಾದ್ರೆ ದಿಲ್ಲಿ ನಾಯಕರು ಹಾಗೂ ಡಿ.ಕೆ.ಶಿ ಕೊಟ್ಟಿರೋ ಭರವಸೆ ಏನು, ಯಾವ ಕಾರಣಕ್ಕೆ ಕೃಷ್ಣ ಬೈರೇಗೌಡರು ಒಪ್ಕೊಂಡಿರೋದು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಡಿ.ಕೆ. ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟದಲ್ಲಿ ಗೊಂದಲ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಿಲ್ಲ ಬಿಡಿ. ಒಬ್ಬರಾದ ಮೇಲೆ ಒಬ್ಬರು ಸಿಡಿದೇಳ್ತಾನೆ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಪಡೆದಿರೋ ಕೃಷ್ಣ ಬೈರೇಗೌಡ ಇನ್ನೂ ಅಧಿಕಾರ ಸ್ವೀಕಾರ ಮಾಡಿಲ್ಲ. ಈ ಮೂಲಕ ತಮ್ಮ ಅಸಮಾಧಾನ ಹೊರ ಹಾಕಿದ್ದ ಕೃಷ್ಣ ಬೈರೇಗೌಡ ದೆಹಲಿಗೆ ಪರೇಡ್ ಮಾಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೀಗಾಗಿ ಗೊಂದಲ ತೀವ್ರಗೊಂಡಿತ್ತು. ಇದಕ್ಕೀಗ ಡಿ.ಕೆ. ಶಿವಕುಮಾರ್ ಅವರೇ ಮದ್ದರೆದಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ದೆಹಲಿಯಲ್ಲಿ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದ ಡಿ.ಕೆ.ಶಿ ಕೃಷ್ಣ ಬೈರೇಗೌಡ ಅವರನ್ನು ಭೇಟಿ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ದೆಹಲಿ ಸೇರ್ಕೊಂಡು 3-4 ದಿನ ಆಗ್ತಾ ಬಂತು. ಈ ವಿಷಯ ಡಿ.ಕೆ.ಶಿಗೂ ಗೊತ್ತಿದೆ. ಹೀಗಾಗಿ ದಿಲ್ಲಿಯಲ್ಲೇ ಸಂಧಾನ ಸೂತ್ರ ಹೆಣೆದಿದ್ದಾರೆ. ಕರ್ನಾಟಕ ಭವನದಲ್ಲಿ ಗುರುವಾರ ರಾತ್ರಿ ಮಾತುಕತೆ ನಡೆದಿದ್ದು, ಖಾತೆ ವಿಚಾರವಾಗಿ ಬೇಸರಗೊಂಡಿರುವ ಕೃಷ್ಣ ಬೈರೇಗೌಡ ಅವರನ್ನ ಸಮಾಧಾನ ಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಖಾತೆ ಹಂಚಿಕೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ನಿಜ, ಆದ್ರೆ ಈ ವಿಚಾರವನ್ನ ಮುಂದಿಟ್ಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು ಬೇಡ, ಏನೇ ಸಮಸ್ಯೆ ಇದ್ರು ನಾವೇ ಬಗೆಹರಿಸಿಕೊಳ್ಳೋಣ ಅಂದಿದ್ದಾರಂತೆ. ಅಲ್ಲದೆ ಬೆಂಗಳೂರಲ್ಲೇ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸೋಣ, ಅಲ್ಲಿಯೇ ಎಲ್ಲ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಇದಕ್ಕೆ ಕೃಷ್ಣ ಬೈರೇಗೌಡರು ಅದೆಷ್ಟರ ಮಟ್ಟಿಗೆ ಓಕೆ ಅಂದಿದ್ದಾರೋ ಗೊತ್ತಿಲ್ಲ, ಆದ್ರೆ ತಕ್ಕ ಮಟ್ಟಿಗೆ ಸಂಧಾನ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಇದೊಂದು ಫೋಟೋ 10 ಉತ್ತರ ನೀಡ್ತಾ ಇದೆ. ಯಾಕಂದ್ರೆ ಖಾತೆ ಮುನಿಸು ಶುರುವಾದ ಮೇಲೆ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಿದ್ರು. ಆದ್ರೆ ದೆಹಲಿಯಲ್ಲಿರೋ ಡಿ.ಕೆ.ಶಿ ಹಾಗೂ ಕೃಷ್ಣ ಬೈರೇಗೌಡರು ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಬರೀ ಒಟ್ಟಾಗಿ ಕಾಣಿಸಿಕೊಳ್ಳೋದಷ್ಟೇ ಅಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿದ್ದಾರೆ. ಇದೇ ಈಗ ಕೃಷ್ಣ ಬೈರೇಗೌಡರ ಮುನಿಸು ಮರೆಸಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿರೋದು. ಆತ್ಮೀಯರೇ, ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಎಲ್ಲವೂ ಇತ್ಯರ್ಥ ಆದಂತೆ ಕಾಣ್ತಾ ಇದೆ. ಆದ್ರೆ ಯಾವೆಲ್ಲ ಭರವಸೆ ಸಿಕ್ಕಿದೆ ಅನ್ನೋದು ಇನ್ನೂ ಗೊತ್ತಾಗಲಿಲ್ಲ. ಅಲ್ಲದೆ ಬೆಂಗಳೂರಲ್ಲೇ ಕೂತು ಮಾತನಾಡೋಣ ಅಂತ ಸಿಎಂ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಯಾವ ಭರವಸೆ ಸಿಕ್ಕಿದೆ, ಕೃಷ್ಣ ಬೈರೇಗೌಡರು ಪಟ್ಟು ಹಿಡಿದಿದ್ದ GBA ಹಾಗೂ BMRD ಬಿಟ್ಕೊಡೋದಕ್ಕೆ ಸಿಎಂ ಒಪ್ಕೊಂಡಿದ್ದಾರಾ ಅಥವಾ ಇದರ ಬದಲಿಗೆ ಬೇರೆ ಹುದ್ದೆ ಕೊಡ್ತಾರೋ ಗೊತ್ತಿಲ್ಲ. ನಿನ್ನೆ ಏನು ಇಬ್ಬರು ನಾಯಕರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಇವತ್ತೇ ಏನಾದರೂ ಕೃಷ್ಣ ಬೈರೇಗೌಡರು ಬೆಂಗಳೂರಿಗೆ ವಾಪಸ್ ಆದ್ರೆ ಮುನಿಸು ಮರೆತಂತೆ. ಒಂದು ವೇಳೆ ದಿಲ್ಲಿಯಲ್ಲೇ ಉಳಿದುಕೊಂಡ್ರೆ ಖಾತೆ ಖ್ಯಾತಿಯ ಹೈಡ್ರಾಮಾ ಮುಂದುವರೆದಿದೆ ಅಂತಾನೆ ಅರ್ಥ. ಹೀಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕಾದ್ ನೋಡಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.